ನಮಸ್ಕಾರ ಫ್ರೆಂಡ್ಸ್, ನಾವೆಲ್ಲರೂ ನಮ್ಮ ಜೀವನವನ್ನು ಚೆನ್ನಾಗಿ ಕಟ್ಕೊಳ್ಬೇಕು, ನಮ್ಮ ಆಸೆಯಂತೆ ನಾವು ಬದುಕಬೇಕು ಅಂತ ಹೇಳಿ ಹಂಬಲಿಸ್ತಿರ್ತೀವಿ. ಆದರೆ ಎಷ್ಟೋ ಜನ ಆ ಥರ ಬದುಕಕ್ಕಾಗಲ್ಲ. ನೀವು ಒಪ್ತೀರಿ, ನಾವೆಲ್ಲ ಈ ಪ್ರಪಂಚದ ರೇಸಲ್ಲಿ ಓಡ್ತಾ ಇದ್ದೀವಿ. ನಮ್ಮ ಪ್ರಪಂಚದ 750 ಕೋಟಿ ಜನ ಈ ಜೀವನದ ರೇಸಲ್ಲಿ ಓಡ್ತಾ ಇದ್ದೀವಿ. ಆದರೆ ಭಾಳ ಕೆಲವು ಜನ ಮಾತ್ರ ಇದರಲ್ಲಿ ಸಾಧನೆ ಮಾಡ್ತಿದ್ದಾರೆ, ಸಕ್ಸಸ್ ಆಗ್ತಿದ್ದಾರೆ, ಅವರು ಗುರಿ ಮುಟ್ತಿದ್ದಾರೆ. ನೀವೇ ನೋಡಿ, ಇವತ್ತು ಕೆಲವ್ರ ಹತ್ರ 10,000 ಕೋಟಿ, 50,000 ಕೋಟಿ, 1,00,000 ಕೋಟಿ, 5,00,000 ಕೋಟಿ ಆಸ್ತಿ ಇದೆ. ಇನ್ನು ಕೆಲವರಿಗೆ 10,000 ರೂಪಾಯಿಗೆ ಗತಿ ಇಲ್ಲ. ಎಂಥ ವಿಚಿತ್ರ ಅಲ್ವಾ? ಈ ಥರದ ಗ್ಯಾಪ್ ಹೇಗಾಯಿತು? ಇದನ್ನು ತಿಳ್ಕೋಬೇಕು ಅಂತ ಹೇಳಿ ನಾವು ಕೂಡ ಬಹಳಷ್ಟು ರಿಸರ್ಚ್ ಮಾಡ್ತೀವಿ. ನಮಗೆ ಇದನ್ನು ನೋಡುವಾಗ ಒಂದು ಐಡಿಯಾ ತೋಚಿತು. ಏನಂದರೆ, ಈ 100 ಮೀಟರ್ ರೇಸ್ ಇರುತ್ತಲ್ಲ, ಅಥವಾ 1,000 ಮೀಟರ್ ರೇಸ್ ತಗೊಂಡ್ರೆ ಅದರಲ್ಲಿ 20 ಜನ 1000 ಮೀಟರ್ ರೇಸ್ ಓಡ್ತಾ ಇದ್ದರೆ, ಆ 1000 ಮೀಟರ್ ರೇಸಲ್ಲಿ ಓಡುವ 20 ಜನನು ಗುರಿ ಮುಟ್ತಾರೆ, ಕೊನೆ ತನಕ ಓಡ್ತಾರೆ. ಯಾರು ಬೇಗ ಹೋಗ್ತಾರೋ ಅವ್ರು ಗೆಲ್ತಾರೆ. ಆದರೆ ಜೀವನದ ರೇಸಲ್ಲಿ ನೋಡಿ, ಒಬ್ಬನಿಗೆ 1,00,000 ಕೋಟಿ, ಮತ್ತೊಬ್ಬನಿಗೆ 10,000 ರೂಪಾಯಿ ಗತಿ ಇಲ್ಲ. ಯಾಕೆ ಹೀಗಾಗತ್ತೆ ಅಂತ ನೋಡಿದರೆ ನೋಡಿ, ಈ 1000 ಮೀಟರ್ ರೇಸಲ್ಲಿ ಗುರಿ ಮುಟ್ಟುವ ಎಲ್ಲರಿಗೂ ಕೂಡ ಅವರ ಗುರಿ ಎಲ್ಲಿದೆ, ಗುರಿ ತಲುಪಲು ದಾರಿ ಹೇಗಿದೆ, ಎಲ್ಲಿದೆ ಅಂತ ಗೊತ್ತುಂಟು. ಆದರೆ ಈ ಜೀವನದ ರೇಸಲ್ಲಿ ನಮಗೆ ಗುರಿನೂ ಇಲ್ಲ, ಗುರಿ ಇದ್ದವರಿಗೆ ದಾರಿ ಗೊತ್ತಿಲ್ಲ, ದಾರಿ ಗೊತ್ತಿದ್ದವರಿಗೆ ಓಡೋದಕ್ಕೆ ಶಕ್ತಿ ಇಲ್ಲ. ಹಾಗಾದರೆ ನಾವೆಲ್ಲ ಗುರಿ ಮುಟ್ಟಬೇಕು, ನಾವು ಜೀವನದಲ್ಲಿ ಅಂದ್ಕೊಂಡ ಸಾಧನೆಯನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೋಸ್ಕರನೇ ನಾನು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಮಾಡಿದ್ದು. ಹಾಗಾದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಯೂಸ್ ಮಾಡಿದರೆ ನಾನು ಅಂದ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡ್ಬೋದಾ? ನಾನು ಜೀವನದಲ್ಲಿ ಸಕ್ಸಸ್ ಆಗ್ಬೋದಾ? ನನ್ನ ಗುರಿಗಳನ್ನ ಮುಟ್ಬೋದಾ ಅಂತ ನೀವು ಕೇಳೋದೇ ಆದರೆ ನನ್ನ ಉತ್ತರ ಬಹಳ ಸಿಂಪಲ್. ನಾನು ನಿಮಗೆ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನೀವೇ ನೋಡಿ, ಇದನ್ನು ನೋಡಿದ ಮೇಲೆ ನಿರ್ಧಾರ ನಿಮ್ಮದು. ಸೊ ಹಾಗಾದರೆ ನೋಡ್ತಾ ಹೋಗೋಣ, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಏನಿದೆ. ನೀವು ನೋಡ್ತಾ ಇದ್ದೀರಲ್ಲ ಸ್ಕ್ರೀನಲ್ಲಿ, ಇದು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಹೋಮ್ ಸ್ಕ್ರೀನ್. ಇಲ್ಲಿ ಮೇಯ್ನ್ ಆಗಿ ಫಿನಾನ್ಷಿಯಲ್ ಫ್ರೀಡಮ್ ಕ್ಲಬ್ ಅಂತ ಇದೆ, ಮತ್ತು ನೀವು ಲರ್ನ್ ಮನಿ ಅಂತ ನಿಮ್ಮ ಹಣಕಾಸನ್ನು ನಿರ್ವಹಣೆ ಮಾಡೋದಕ್ಕೆ ಒಂದಷ್ಟು ವಿಡಿಯೋಗಳಿದ್ದಾವೆ, ಮತ್ತು ದ ಫ್ಯಾಕ್ಟ್ಸ್ ಅಂತ ಅಂದರೆ ಆನ್ ಡಿಮ್ಯಾಂಡ್. ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ನನ್ನಿಂದ ವ್ಯೂ ಬೇಕು ಅಂದರೆ ನೀವು ಅದನ್ನು ನನ್ನನ್ನು ಡೈರೆಕ್ಟಾಗಿ ಕೇಳ್ಬೋದು. ಅದಕ್ಕೆ ನಾನು ಇಮಿಡಿಯೇಟ್ಲಿ ಉತ್ತರ ಕೊಡ್ತೀನಿ. ನೀವು ಕ್ವಶನ್ಸನ್ನು ಪೋಸ್ಟ್ ಮಾಡ್ದಂಗೆ ಬೇರೆಯವರು ಕೂಡ ಅದೇ ಪ್ರಶ್ನೆಗಳಿಗೆ ವೋಟ್ ಮಾಡ್ಬೋದು. ಯಾವ ಪ್ರಶ್ನೆಗೆ ಜಾಸ್ತಿ ವೋಟ್ ಬರುತ್ತೋ ಆ ಪ್ರಶ್ನೆಗಳಿಗೆ ನಾನು ರಿಯಲ್ ಟೈಮಲ್ಲಿ ಉತ್ತರ ಕೊಡ್ತೀನಿ. ಇದು ದ ಫ್ಯಾಕ್ಟ್ಸ್ ಅಂತ ಹೇಳಿ ಇಲ್ಲಿ ಒಂದಷ್ಟು ವಿಡಿಯೋಗಳನ್ನ ಪ್ರತಿದಿನ ನಾನು ಹಾಕ್ತೀನಿ, ಅದನ್ನು ನೀವು ವಾಚ್ ಮಾಡ್ಬೋದು. ಆದರೆ ಫಿನಾನ್ಷಿಯಲ್ ಫ್ರೀಡಮ್ ಕ್ಲಬ್ಬಲ್ಲಿ ನಾವು 28 ಕೋರ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ನೋಡ್ತಾ ಹೋಗಿ ಕೋರ್ಸ್ಗಳ ನೇಮನ್ನು. ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸ್ ಇದೆ, ಮ್ಯೂಚುವಲ್ ಫಂಡ್ ಕೋರ್ಸ್ ಇದೆ, ಕ್ರೆಡಿಟ್ ಕಾರ್ಡ್ ಕೋರ್ಸ್ ಇದೆ, ಕ್ರೆಡಿಟ್ ಸ್ಕೋರ್ ಕೋರ್ಸ್ ಇದೆ, ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಇದೆ, ಕೆರಿಯರ್ ಬಿಲ್ಡಿಂಗ್ ಕೋರ್ಸ್ ಇದೆ, ಹೋಮ್ ಲೋನ್ ಕೋರ್ಸ್ ಇದೆ, ಟರ್ಮ್ ಇನ್ಶೂರೆನ್ಸ್ ಕೋರ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ಕೋರ್ಸ್, ಹೋಮ್ ಇನ್ಶೂರೆನ್ಸ್ ಕೋರ್ಸ್, ಸರ್ಕಾರಿ ಹೂಡಿಕೆ ಯೋಜನೆ ಕೋರ್ಸ್, ವೈಯಕ್ತಿಕ ಹಣಕಾಸು ನಿರ್ವಹಣೆ ಕೋರ್ಸ್, ರಿಯಲ್ ಎಸ್ಟೇಟ್ ಕೋರ್ಸ್, ಬಿಸ್ನೆಸ್ ಆರಂಭಿಸುವ ಕೋರ್ಸ್, ಬಿಸ್ನೆಸ್ ಕಟ್ಟುವ ಕೋರ್ಸ್, ಬಿಸ್ನೆಸ್ ಬೆಳೆಸುವ ಕೋರ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಬಿಸ್ನೆಸ್ನ ಶುರು ಮಾಡೋದೊಂದು, ಕಟ್ಟೋದು ಮತ್ತೆ ಅದಾದಮೇಲೆ ಬೆಳೆಸೋದು. ಇವತ್ತು ಎಷ್ಟೋ ಜನ ಶುರು ಮಾಡ್ತಾರೆ, ಕಟ್ಟೋಕ್ಕಾಗಲ್ಲ, ಸೋತೋಗ್ತಾರೆ. ಇನ್ನೆಷ್ಟೋ ಜನ ಕಟ್ತಾರೆ, 6 ಕೇಳಲ್ಲ, 3 ಇಳಿಯಲ್ಲ. ಹಾಗಾದರೆ ಸ್ಕೇಲ್ ಮಾಡೋದು ಹೇಗೆ? ಹಾಗಾಗಿ 3 ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ. ಒಂದೊಂದು ಕೋರ್ಸಲ್ಲೂ ನೋಡಿ, ಶುರು ಮಾಡುವ ಕೋರ್ಸ್ 3 ಗಂಟೆ, ಕಟ್ಟುವ ಕೋರ್ಸ್ 3 ಗಂಟೆ, ಬೆಳೆಸುವ ಕೋರ್ಸ್ 3.5 ಗಂಟೆ, 9.5 ಗಂಟೆ ಬರೀ ನಿಮಗೆ ಬಿಸ್ನೆಸ್ ಕಟ್ಟೋದ್ರ ಬಗ್ಗೆ ಬಿಸ್ನೆಸ್ ಕೋರ್ಸಲ್ಲಿದೆ. ಅದಾದಮೇಲೆ ಮದುವೆ ಮತ್ತು ಹಣಕಾಸು ಸುಮಾರು 4 ಗಂಟೆಯ ಕೋರ್ಸ್, ಹಣಕಾಸು ಮತ್ತು ಮಕ್ಕಳು 2.5 ಗಂಟೆಯ ಕೋರ್ಸ್, ಪರ್ಸನಲ್ ಲೋನ್ ಕೋರ್ಸ್ ಸುಮಾರು 2 ಗಂಟೆ, ಕಾರ್ ಲೋನ್ ಕೋರ್ಸ್ 1.5 ಗಂಟೆ, ಬಿಸ್ನೆಸ್ ಲೋನ್ ಕೋರ್ಸ್ 2.5 ಗಂಟೆ, ಕೃಷಿ ಸಾಲದ ಬಗ್ಗೆ ಕೋರ್ಸ್ 2.5 ಗಂಟೆ, ಯಶಸ್ವಿ ರೈತನಾಗಲು ಒಂದು ಕೋರ್ಸ್. ನೀವು ಒಂದು ವೇಳೆ ಕೃಷಿಕರಾಗಿದ್ದು ಯಶಸ್ವಿ ರೈತ ಆಗಬೇಕು ಅಂದರೆ 5 ಗಂಟೆಯ ಒಂದು ಕೋರ್ಸ್ ಇದೆ. ಎಸ್ಟೇಟ್ ಪ್ಲಾನಿಂಗ್ ಕೋರ್ಸ್ 2 ಗಂಟೆ, ಎಜುಕೇಷನ್ ಲೋನ್ ಕೋರ್ಸ್ 1.5 ಗಂಟೆ, ಟ್ಯಾಕ್ಸ್ ಪ್ಲಾನಿಂಗ್ ಕೋರ್ಸ್ 3 ಗಂಟೆ. ನಾವೆಲ್ಲ ಈಗ ಕರೋನಾದಿಂದ ಫುಲ್ ಕುಸಿದೋಗ್ಬಿಟ್ಟಿದ್ದೀವಿ. ಹಾಗಾದರೆ
ಕರೋನಾ ನಂತರದ ಪ್ರಪಂಚದಲ್ಲಿ ಬದುಕೋದು ಹೇಗೆ, ಅದಕ್ಕೋಸ್ಕರ ಒಂದು 3 ಗಂಟೆ ಆ ಕೋರ್ಸ್ ಇದೆ. ನೀವು ಕೇಳ್ಬೋದು, ಏನಿದೆ ಒಳಗಡೆ ಹೋದರೆ ಕೋರ್ಸಲ್ಲಿ? ಬುಕ್ಸ್ ಇದೆಯಾ, ನಾನೇನಾದ್ರು ಓದಬೇಕಾ, ಏನಿದೆ ಕೇಳ್ತಿದ್ದೀರಲ್ಲ, ಅದಕ್ಕೆ ತೋರಿಸ್ತೀನಿ ನೋಡಿ. ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸಿಗೆ ನೀವು ಹೋದರೆ ಒಳಗಡೆ ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸಿಗೆ ಹೋಗ್ಬಿಟ್ರೆ ನೋಡಿ, ಫಸ್ಟಿಗೆ ಪರಿಚಯ, ನನ್ನ ಕತೆ, ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು, ಹೀಗೆ ಒಂದೊಂದು ಕೋರ್ಸಲ್ಲಿ ಬೇಜಾನ್ ವಿಡಿಯೋಗಳಿರುತ್ತೆ. ಬರೀ ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸಲ್ಲಿ 32 ವಿಡಿಯೋಗಳಿದ್ದಾವೆ. ನಾನು ನಿಮಗೆ ಸುಮ್ಮನೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಕತೆ, ಇದು ನನ್ನ ಬಗ್ಗೆ ನಿಮಗೆ ಒಂದಷ್ಟು ಇದಿರುತ್ತೆ. ಆಮೇಲೆ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಅಂತ, ಈಗ ನಿಮಗೆ 7 ಥರದ ಆದಾಯದ ಸೋರ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ, ನಿಮ್ಮ ಸಮಯಕ್ಕಿರುವ ಹಣದ ಮೌಲ್ಯ ಎಷ್ಟು ಅಂತ ತಿಳ್ಕೊಳ್ಳೋದು ಹೇಗೆ, ವಿರಾಟ್ ಕೊಹ್ಲಿಯಿಂದ ಅವರ ಸಮಯಕ್ಕೆ ಹೇಗೆ ಬೆಲೆಯನ್ನು ಜಾಸ್ತಿ ಮಾಡಿಕೊಂಡ್ರು ಅಂತ ಕಲಿಯೋದು, ಆದಾಯವನ್ನು 10 ಪಟ್ಟು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಒಂದು ಮಾರ್ಗಸೂಚಿ, ಒಂದು ಫ್ರೇಮ್ ವರ್ಕ್ ಕೊಡ್ತೀನಿ. ಆಮೇಲೆ 2030, 40, 50 ವೇಳೆಗೆ ನಿಮ್ಮ ಆದಾಯ ಎಷ್ಟಿರಬೇಕು ಅಂತ ಪ್ಲ್ಯಾನ್ ಮಾಡೋದು ಹೇಗೆ, ಆಮೇಲೆ ನೀವು ಖರ್ಚು ಕಡಿಮೆ ಮಾಡಬೇಕು ಅಂದರೆ ನಿಮ್ಮ ಅವಶ್ಯಕತೆಗಳನ್ನ ಮತ್ತು ಬಯಕೆಗಳನ್ನ ಸೆಪರೇಟ್ ಮಾಡಬೇಕು, ಅದು ಹೇಗೆ ಅಂತೇಳಿ. ಆಮೇಲೆ ನಿಮ್ಮ ಖರ್ಚು ಕಡಿಮೆ ಮಾಡೋಕ್ಕೂ ಒಂದು ಮಾರ್ಗಸೂಚಿ ಕೊಡ್ತೀನಿ. ಅದಾದಮೇಲೆ ನೀವು ಉಳಿತಾಯ ಜಾಸ್ತಿ ಮಾಡಬೇಕು, ಹೇಗೆ ಮಾಡೋದು ಅದಕ್ಕೊಂದು ಮಾರ್ಗಸೂಚಿ ಇದೆ. ಮತ್ತು ಉಳಿತಾಯ ನಿಮ್ಗೆ ಜಾಸ್ತಿ ಆಗಬೇಕು ಅಂದರೆ ಅದನ್ನು ನಿಮ್ಮ ಗುರಿಗಳಿಗೆ ಕನೆಕ್ಟ್ ಮಾಡಬೇಕು, ಹೇಗೆ ಮಾಡೋದು ಅದಕ್ಕೊಂದು ಸೆಷನ್ ಇದೆ. ಅದಾದಮೇಲೆ ಸಾಲದ ಬಗ್ಗೆ ಒಂದು ಪರಿಚಯದ ವಿಡಿಯೋ ಇದೆ. ಅದಾದಮೇಲೆ ಸಾಲದ ಸುಳಿಯಿಂದ ಹೊರಗಡೆ ಬರೋದು ಹೇಗೆ ಅಂತ ಒಂದು ಮಾರ್ಗಸೂಚಿ ಇದೆ. ಕ್ರೆಡಿಟ್ ಸ್ಕೋರ್ ಇನ್ಕ್ರೀಸ್ ಮಾಡೋದು ಹೇಗೆ ಮಾರ್ಗಸೂಚಿ ಇದೆ. ಅದಾದಮೇಲೆ ನಿಮಗೆ ರಿಸ್ಕ್ ಪ್ಲಾನಿಂಗಿನ ಪರಿಚಯ ಇದೆ. ಅದಾದಮೇಲೆ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ಡ್ ಸೆಷನ್ ಇದೆ. ಅದಾದಮೇಲೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ಡ್ ಸೆಷನ್ ಇದೆ. ಆಮೇಲೆ ಹೂಡಿಕೆ ಯೋಜನೆಗಳು, ಅಂದರೆ ನೀವು ಬೇರೆ ಬೇರೆ ಕಡೆ ಹೂಡಿಕೆ ಮಾಡಬೇಕಲ್ಲ, ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾಕೆ ಬೇಗ ಮಾಡಬೇಕು, ಆಮೇಲೆ ಹೂಡಿಕೆಯ ಮಹತ್ವಗಳೇನು, ಹೀಗೆ ಹಣ ಬೆಳೆಸಲು ಒಂದು ಮಾರ್ಗಸೂಚಿ, ಅಂದರೆ ಹೂಡಿಕೆ ಮಾಡಲು ಅದಕ್ಕೆ ಒಂದು ಮಾರ್ಗಸೂಚಿ ಫ್ರೇಮ್ವರ್ಕ್ ರೆಡಿ ಮಾಡಿದ್ದೀನಿ. ಮತ್ತು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡೋದು ಹೇಗೆ, ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದು ಹೇಗೆ, ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡೋದು ಹೇಗೆ, ಹೀಗೆ ಬೇರೆ ಬೇರೆ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದೀನಿ. ಇನ್ನು ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ, ತೆರಿಗೆ ಯೋಜನೆ ಅದ್ರ ಬಗ್ಗೆ ಇದೆ. ಆಮೇಲೆ ಹಳೆ ತೆರಿಗೆ ಯೋಜನೆ ಮತ್ತು ಹೊಸ ತೆರಿಗೆ ಯೋಜನೆ, ಅದರಲ್ಲಿ ಏನು ಡಿಫ್ರೆನ್ಸು, ಯಾವುದು ಒಳ್ಳೆಯದು. ಅದಾದಮೇಲೆ ಎಸ್ಟೇಟ್ ಪ್ಲಾನಿಂಗು, ಅದರದ ಬೇಸಿಕ್ ಇಂಟ್ರೊಡಕ್ಷನ್ ಇದೆ. ಅದರಲ್ಲಿ ನೆಟ್ವರ್ತ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ, ಆಮೇಲೆ ನೀವು ವಿಲ್ ಮಾಡೋದು ಹೇಗೆ ಅಂತ. ಅದಾದಮೇಲೆ ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸಿನ ಕಂಪ್ಲೀಟ್ ಒಂದು ಸಾರಾಂಶದ ಸೆಷನ್ ಬರುತ್ತೆ. ಅದಾದಮೇಲೆ ನೀವು ಕೇಳಿದ್ದೆಲ್ಲವನ್ನು ಕೊಡುವ ಒಬ್ಬ ದೇವರನ್ನು ಪರಿಚಯ ಮಾಡ್ತೀನಿ. ಇದಿಷ್ಟು ಬರೀ ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸ್. ಅಂದರೆ ಇಲ್ಲಿರುವ 28 ಕೋರ್ಸ್ಗಳಲ್ಲಿ ಒಂದು ಕೋರ್ಸ್. ಮ್ಯೂಚುವಲ್ ಫಂಡ್ ಕೋರ್ಸಿಗೆ ಹೋದರೆ ಮ್ಯೂಚುವಲ್ ಫಂಡಲ್ಲಿ ಅಗೇನ್ 8 ಸೆಷನ್ಸ್ ಇದೆ. 8 ಸೆಷನ್ಸಿಂದ ಒಟ್ಟು ಬರೀ ಮ್ಯೂಚುವಲ್ ಫಂಡ್ ಕೋರ್ಸು 2 ಗಂಟೆ 40 ನಿಮಿಷ ಇದೆ. ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಪರಿಚಯ ಇದೆ, ಮ್ಯೂಚುವಲ್ ಫಂಡ್ನ ಪ್ರಮುಖ ಪಾರಿಭಾಷಿಕ ಪದಗಳ ಪರಿಚಯ ಇದೆ, ಮ್ಯೂಚುವಲ್ ಫಂಡ್ ಹೂಡಿಕೆ ಹೇಗೆ, ಸ್ಟಾಕ್ ಮತ್ತು ಮ್ಯೂಚುವಲ್ ಫಂಡ್ನ ಡಿಫ್ರೆನ್ಸ್ ಏನು, ಮ್ಯೂಚುವಲ್ ಫಂಡಲ್ಲಿ ಟೈಪ್ಸ್ ಏನು, ಮತ್ತು ಸರಿಯಾದ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡೋದು ಹೇಗೆ, ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ನಿಮಗೆ ಪ್ರಾಕ್ಟಿಕಲ್ ಆಗಿ moneycontrol.com ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಪ್ರಾಕ್ಟಿಕಲ್ ಆಗಿ. ಮತ್ತು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಪೇಟಿಎಮ್ ಮನಿ ಆ್ಯಪನ್ನು ಬಳಸ್ಕೊಂಡು ತೋರಿಸ್ಕೊಟ್ಟಿದ್ದೀನಿ. ಇದಿಷ್ಟು ನಿಮಗೆ ಇಲ್ಲಿ ಸಿಗುತ್ತೆ, ವಿಡಿಯೋಗಳನ್ನ ನೀವು ನೋಡ್ಬೋದು. ಇದಾದ ಮೇಲೆ ನೀವು ಕ್ರೆಡಿಟ್ ಕಾರ್ಡ್ ಕೋರ್ಸಿಗೆ ಹೋದರೆ ಇದು ಕೂಡ ಕ್ರೆಡಿಟ್ ಕಾರ್ಡ್ ಕೋರ್ಸು ಕೂಡ ಸುಮಾರು 1.5 ಗಂಟೆ ಇದೆ. ಇಲ್ಲಿ ಕೂಡ 8 ಸೆಷನ್ಸ್ ಬರುತ್ತೆ. ಕ್ರೆಡಿಟ್ ಕಾರ್ಡ್ನ ಪರಿಚಯ, ಕ್ರೆಡಿಟ್ ಕಾರ್ಡ್ ವಿಧಗಳು, ಕ್ರೆಡಿಟ್ ಕಾರ್ಡಲ್ಲಿ ಆಗುವ ಬೆನಿಫಿಟ್ಸ್ ಏನು, ಕ್ರೆಡಿಟ್ ಕಾರ್ಡ್ನ ಸರಿಯಾಗಿ ಬಳಸೋದು ಹೇಗೆ, ಆಮೇಲೆ ಸರಿಯಾದ ಒಳ್ಳೆಯ ಕ್ರೆಡಿಟ್ ಕಾರ್ಡ್ನ ಚೂಸ್ ಮಾಡೋದು ಹೇಗೆ, ಕ್ರೆಡಿಟ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಎಲ್ಲ ಅಪ್ಲೈ ಮಾಡೋದು, ಆಮೇಲೆ ಕ್ರೆಡಿಟ್ ಕಾರ್ಡಿನ ಬಗ್ಗೆ ಒಂದಷ್ಟು FAQsಗಳು, ಇದೆಲ್ಲ ನಿಮಗೆ ಬರೀ ಕ್ರೆಡಿಟ್ ಕಾರ್ಡ್ ಕೋರ್ಸು. ಇನ್ನು ಕ್ರೆಡಿಟ್ ಸ್ಕೋರ್, ನೀವು ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕಲ್ಲ, ಅದ್ರ ಬಗ್ಗೆ 4 ಸೆಷನ್ಸ್ ಇದೆ. ಕ್ರೆಡಿಟ್ ಸ್ಕೋರ್ನ ಪರಿಚಯ ಇದೆ, ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಆಗುವ ಪರಿಣಾಮಗಳೇನು ಅಂತ ಇದೆ, ಆಮೇಲೆ ಕ್ರೆಡಿಟ್ ಸ್ಕೋರಿಂದ ನಿಮಗೆ ಸಾಲದ ಎಲಿಜಿಬಿಲಿಟಿ ಹ್ಯಾಕ್ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಇದೆ, ಆಮೇಲೆ ಕ್ರೆಡಿಟ್ ಸ್ಕೋರ್ನ ಹೆಚ್ಚು ಮಾಡ್ಕೊಳ್ಳೋದು ಹಾಗೆ ಅದಿದೆ. ಅದಾದ ಮೇಲೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಕೋರ್ಸು ಸುಮಾರು 9 ಮಾಡ್ಯೂಲ್ಸ್ ಇದೆ. ಸ್ಟಾಕ್ ಮಾರ್ಕೆಟ್ ಕೋರ್ಸು ಬರೋಬ್ಬರಿ 5 ಗಂಟೆ
ಬರೀ ಸ್ಟಾಕ್ ಮಾರ್ಕೆಟ್ ಕೋರ್ಸ್. ಈ ಸ್ಟಾಕ್ ಮಾರ್ಕೆಟ್ ಕೋರ್ಸು ರೆಗ್ಯುಲರ್ ಕೋರ್ಸ್, ಇದು ನಿಮಗೆ ಮುಗಿಯತ್ತು ಅಂತ ಇಲ್ಲ. ನಾನು ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್, ಪ್ರತಿ ವಾರ ಹೊಸ ಹೊಸ ವಿಡಿಯೋಗಳನ್ನು ಸ್ಟಾಕ್ ಮಾರ್ಕೆಟ್ ಕೋರ್ಸ್ಗೆ ಆ್ಯಡ್ ಮಾಡ್ತಾ ಇರ್ತೀನಿ. ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಸ್ಟಾಕ್ ಮಾರ್ಕೆಟ್ ಕೋರ್ಸಲ್ಲಿ ಈಗ ಆಲ್ರೆಡಿ 15 ವಿಡಿಯೋಗಳಿದ್ದಾವೆ, 15 ಸೆಷನ್ಸು. ಸ್ಟಾಕ್ ಮಾರ್ಕೆಟ್ ಪರಿಚಯ, ಸ್ಟಾಕ್ ಮಾರ್ಕೆಟ್ ಪರಿಚಯ 2, ಸ್ಟಾಕ್ ಮಾರ್ಕೆಟ್ ಪದಬಳಕೆ ಪರಿಚಯ 1 ಗಂಟೆ ಇದೆ ಅದೊಂದೇ, ಸ್ಟಾಕ್ ಮಾರ್ಕೆಟ್ ವಿಧಗಳು ಮತ್ತು ಸ್ಟಾಕ್ಗಳು, ಆಮೇಲೆ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್, ಅದರಲ್ಲೇ 3 ಸೆಷನ್ಸ್ ಬರುತ್ತೆ. ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಪರಿಚಯ, ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಆರಂಭಿಸುವುದು ಹೇಗೆ, ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಅಕೌಂಟ್ ಆರಂಭಿಸುವ ಮುನ್ನ ನಿಮಗೆ ಗೊತ್ತಿರಬೇಕಾದ ವಿಷಯಗಳೇನು, ಆಮೇಲೆ ಮಾರುಕಟ್ಟೆ ಅಧ್ಯಯನ ಹೇಗೆ, ಅಂದರೆ ಸ್ಟಾಕ್ ಮಾರ್ಕೆಟ್ ಯಾಕೆ ಮೇಲೆ ಹೋಗುತ್ತೆ, ಯಾಕೆ ಕೆಳಗಡೆ ಬರುತ್ತೆ, ಅದು ಭಾಳ ಇಂಪಾರ್ಟೆಂಟು. ಹಾಗಾದರೆ ಒಂದು ಕಂಪನಿಯ ಫಂಡಮೆಂಟಲ್ ಸ್ಟಡಿ ಮಾಡೋದು ಹೇಗೆ, 32 ನಿಮಿಷದ ಒಂದು ಸೆಷನ್ ಇದೆ. ಕಂಪನಿಯ ಏರಿಳಿತಗಳಿಗೆ ಏನು ಕಾರಣ ಅಂತ, ಇವೆಲ್ಲ ನೋಡಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಕಾಣುತ್ತೆ. ವಿಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೀನಲ್ಲ, ಇವೆಲ್ಲ ಭಾಳ ಪ್ರಾಕ್ಟಿಕಲ್. ನಿಮಗೆ ಈ ಥರದ ಸೆಷನ್ಸು, ಈ ವಿಡಿಯೋಗಳು ಬೇರೆ ಇನ್ನೊಂದು ಆ್ಯಪಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ಕನ್ನಡದಲ್ಲಂತೂ ಸಾಧ್ಯವೇ ಇಲ್ಲ. ಇದು ಭಾರತದ ಏಕೈಕ ಆ್ಯಪ್, ಈ ಥರದ್ದು ಆ್ಯಪು ಇದು ಭಾರತದ ಏಕೈಕ ಆ್ಯಪ್. ಸೊ ನೀವು ಇದನ್ನು ಯೂಸ್ ಮಾಡಬೇಕು. ಆರಂಭಿಕ ಸಾರ್ವಜನಿಕ ಹೂಡಿಕೆ ಪರಿಚಯ ಹೇಗೆ ಏನು ಎಲ್ಲ, ಐ ಮೀನ್ ಇಲ್ಲಿ ನಿಮಗೆ ನೋಡಿ ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಡಿಫ್ರೆನ್ಸ್ ಏನು, F&O ಅಂದರೆ ಏನು, ವ್ಯಾಲ್ಯೂ ಇನ್ವೆಸ್ಟಿಂಗ್, ಗ್ರೋತ್ ಇನ್ವೆಸ್ಟಿಂಗ್ ಅಂದರೆ ಏನು, ಒಳ್ಳೆಯ ಸ್ಟಾಕನ್ನು ಆಯ್ಕೆ ಮಾಡೋದು ಹೇಗೆ, ಹೀಗೆ ಪ್ರತಿಯೊಂದು ಕೂಡ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇದೆ. ಅದಾದಮೇಲೆ ನೀವು ಕರಿಯರ್ ಬಿಲ್ಡಿಂಗ್ ಕೋರ್ಸಿಗೆ ಹೋದರೆ, ಇದು ನನಗೆ ಬಹಳ ಇಷ್ಟ ಆಗೋ ಕೋರ್ಸು. ಇದನ್ನು ನೀವು ವಾಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ ಈ ಕೋರ್ಸು ನಿಮ್ಮ ಜೀವನವನ್ನು 100% ಬದಲಾಯಿಸುತ್ತೆ. ಈ ಕರಿಯರ್ ಬಿಲ್ಡಿಂಗ್ ಕೋರ್ಸಲ್ಲಿ ಸುಮಾರು 9 ಸೆಷನ್ಸ್ ಇದೆ. ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಎಷ್ಟು ಗಂಟೆ ಇದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ 3 ಗಂಟೆ 35 ನಿಮಿಷ ಇದೆ. ಇಲ್ಲೂ ಕೂಡ ನಾನು ರೆಗ್ಯುಲರ್ ಆಗಿ ಬೇರೆ ಬೇರೆ ಇಂಟರ್ವ್ಯೂಗಳನ್ನ ಹಾಕ್ತಾ ಇರ್ತೀನಿ. ಅಂದರೆ ಅವರ ಜೀವನವನ್ನು ಕಟ್ಕೊಂಡು ಸಾಧನೆ ಮಾಡಿದವರು ಬಹಳಷ್ಟು ಜನ ಇದ್ದಾರೆ, ಅಂಥವರ ಇಂಟರ್ವ್ಯೂ ಮಾಡಿ ಅದನ್ನು ಇಲ್ಲಿ ಹಾಕ್ತಿದ್ದೀನಿ. ಇದು ಕೂಡ 100% ಪ್ರಾಕ್ಟಿಕಲ್ ಕೋರ್ಸ್. ಇಲ್ಲಿ ನಿಮ್ಗೆ ನೋಡಿ ಕರಿಯರ್ ಬಿಲ್ಡಿಂಗ್ ಕೋರ್ಸ್ ಪರಿಚಯ, ಬದಲಾವಣೆಗೆ ನೀವು ಸಿದ್ಧರಾಗಿದ್ದೀರಾ ಅಂತ. ನಾವು ಯಾಕೆ ಸೋಲ್ತೀವಿ ಲೈಫಲ್ಲಿ, ನಮ್ಮ ಸೋಲಿಗೆ 4 ಮುಖ್ಯ ಕಾರಣಗಳೇನು, ನಿರಂತರ ಪ್ರೇರಣೆ ಎಲ್ಲಿ ಸಿಗುತ್ತೆ, ನಿರಂತರ ಪ್ರೇರಣೆ ಪಡೆಯುವ ಗುಟ್ಟುಗಳನ್ನ ಇಲ್ಲಿ ಕಲಿಯಿರಿ. ಸಮಯವನ್ನು ಮ್ಯಾನೇಜ್ ಮಾಡೋದು ಹೇಗೆ, ನಿಮ್ಮ ಸಮಯದ ಮೌಲ್ಯ ಹೆಚ್ಚಿಸುವುದು ಹೇಗೆ, ಎಲ್ಲವನ್ನು ಕಲಿಯುವುದು ಹೇಗೆ, ನಿಮ್ಮ ಫೀಲ್ಡ್ನಲ್ಲಿ ನೀವೇ ಎಕ್ಸ್ಪರ್ಟ್ ಆಗೋದು ಹೇಗೆ, ಯಾವ ತರಹದ ವ್ಯಕ್ತಿಗಳು ನಮಗೆ ಬೇಕು, ಅವ್ರು ಎಲ್ಲಿ ಸಿಗ್ತಾರೆ. ನಾವು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನಮಗೆ ಬೇರೆ ಬೇರೆ ಜನರು ಬೇಕು. ಎಲ್ಲಿ ಸಿಗ್ತಾರೆ ಅವರು, ನಮಗೆ ಎಲ್ರಿಗೂ ಎಲ್ಲ ಸಮಯದಲ್ಲೂ ಪ್ರಸ್ತುತರಾಗಿರೋದು ಹೇಗೆ. ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, ನೀವು ರಿಲೆವೆಂಟ್ ಆಗಿಲ್ಲ ಅಂದರೆ ನೀವು ಗೆಲ್ಲಕ್ಕಾಗಲ್ಲ. ನೀವು ರಿಲೆವೆಂಟ್ ಆಗಿರಬೇಕು. ಹೊಸ ಐಡಿಯಾಗಳು ಹೇಗೆ ಬರ್ತವೆ, ಆಮೇಲೆ ನಿಮ್ಮ ಜೀವನವನ್ನು ನೀವು ಕಟ್ಕೊಳ್ಳೋದು ಹೇಗೆ, ಅದಕ್ಕೊಂದು 10 ಹ್ಯಾಬಿಟ್ಗಳಿದ್ದಾವೆ. ಆಮೇಲೆ ಒಂದು ಇಂಟರ್ವ್ಯೂ ಕೂಡ ಇದೆ, ಬೇರೆ ಒಬ್ಬ IPS ಆಫೀಸರ್ದು ಬೇರೆ ಬೇರೆ ಇಂಟರ್ವ್ಯೂಗಳನ್ನ ಅಪ್ಡೇಟ್ ಮಾಡ್ತಿರ್ತೀನಿ. ನೋಡಿ ಇದು ಬಹಳ ಡೀಟೇಲ್ಡ್ ಕೋರ್ಸು. ನಿಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೆ ನಿಮಗೆ ಬೇಕಾಗಿರುವ ಅಷ್ಟು ಡೀಟೇಲ್ಸ್ ಇಲ್ಲಿದೆ. ಹಾಗೆ ನೋಡ್ತಾ ಹೋದರೆ ಎಲ್ಲ ಕೋರ್ಸು ನಾನು ಹೇಳ್ತಾ ಹೋಗ್ಬೋದು. ನಿಮಗೆ ಎಲ್ಲ ಕೋರ್ಸ್ನು ಪರಿಚಯ ಮಾಡ್ಸೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗತ್ತೆ. ನೆಕ್ಸ್ಟ್ ಹೋಮ್ ಲೋನ್ ಕೋರ್ಸಿಗೆ ಬಂದರೆ ಬರೀ ಅದರಲ್ಲೇ 9 ಸೆಷನ್ಸ್ ಬರುತ್ತೆ. ಹೋಮ್ ಲೋನ್ ಪರಿಚಯ, ಹೋಮ್ ಲೋನ್ನ ವಿಧಗಳು, ಗೃಹ ಸಾಲದ ಬಡ್ಡಿ ನೋಡಿ, ಇದೆಲ್ಲ ನಿಮಗೆ ಎಲ್ಲೂ ಸಿಗಲ್ಲ ಕಣ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇಲ್ಲ ಇಲ್ಲಿ. ಇದೆಲ್ಲ ಭಾಳ ಡೀಟೇಲ್ಡ್ ಕೋರ್ಸು. ಹೀಗೆ ಒಟ್ಟು 28 ಕೋರ್ಸ್ಗಳು, 100 ಗಂಟೆಗಿಂತ ಜಾಸ್ತಿ ಒಟ್ಟು ಕಾಂಟೆಂಟ್, ವಿಡಿಯೋ ಕಾಂಟೆಂಟ್. 100 ಗಂಟೆ, ಬರೋಬ್ಬರಿ 100 ಗಂಟೆಗಿಂತ ಜಾಸ್ತಿ ವಿಡಿಯೋ ಕಾಂಟೆಂಟು ನಿಮಗೆ ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ನೀವು ಬೇಕಾದಾಗ ಸ್ವಿಚ್ ಮಾಡ್ಕೋಬೋದು. ಒಂದು ವೇಳೆ ನೀವು ಇಂಗ್ಲೀಷ್ ಕಲಿಬೇಕು ಅಂದರೆ ಇಂಗ್ಲೀಷ್ಗೆ ಸ್ವಿಚ್ ಆಗಿ ಕಲಿಬೋದು. ಸೊ ಇಲ್ಲಿ ಮತ್ತೊಂದು ಬೆನಿಫಿಟ್ ಏನು ಗೊತ್ತಾ, ನೀವು ಈ ಕೋರ್ಸ್ಗಳನ್ನ ವಾಚ್ ಮಾಡ್ತೀರಿ. 28 ಕೋರ್ಸ್ಗಳಿದ್ದಾವೆ, 100 ಗಂಟೆಗಿಂತ ಜಾಸ್ತಿ ಕೋರ್ಸ್ ಕಾಂಟೆಂಟ್ ಇದೆ. ಅದನ್ನು ವಾಚ್ ಮಾಡುವಾಗ ನಿಮ್ಗೇನಾದರೂ ಸಲಹೆ ಬೇಕಾಗಿದ್ದರೆ, ಸೂಚನೆಗಳು ಬೇಕಾಗಿದ್ದರೆ, ಅಡ್ವೈಸ್ ಬೇಕಾಗಿದ್ದರೆ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಕೋಚ್ ಇರ್ತಾರೆ ಡೆಡಿಕೇಟೆಡ್ ಆಗಿ. ಅವರು ನೀವು ಕಾಲ್ ಶೆಡ್ಯೂಲ್ ಮಾಡಿ ಅವ್ರ ಜೊತೆ ಮಾತಾಡಿ. ಅವ್ರ ಜೊತೆ ಕಾಲ್ ಶೆಡ್ಯೂಲ್ ಮಾಡೋದು ಇದು ಈಸಿ, ಭಾಳ ಸಿಂಪಲ್, ಇಲ್ಲಿ ಮಾಡ್ಬೋದು. ಆಮೇಲೆ ಕ್ಲಬ್ ಅಂತ ಇದೆ, ಅಲ್ಲಿ ನಾನು ನಿಮಗೆ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಅವಾಗವಾಗ ರಿಲೀಸ್ ಮಾಡ್ತಿರ್ತೀವಿ, ನೀವು ನೋಡ್ಬೋದು. ಆಮೇಲೆ ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆ, ಇಲ್ಲಿ ನಿಮಗೆ ಬೇರೆ ಬೇರೆ ಫಾರ್ಮ್ಯಾಟ್ಗಳನ್ನು, ಅದನ್ನು ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡೋದಕ್ಕೆ ಬುಕ್ಗಳನ್ನು ಇಲ್ಲಿ ಕೊಡ್ತೀವಿ. ಅದನ್ನು ಕೂಡ ನೀವು ಬೆನಿಫಿಟ್ಸ್ ತಗೋಬೋದು. ಸೊ ಇಷ್ಟೆಲ್ಲ ಇರುವ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ನಾನು ನಿಮಗೆ ಡಿಸೈನ್ ಮಾಡಿದ್ದು. ನಮ್ಮ ದೇಶವನ್ನು ಬಲಿಷ್ಠ ದೇಶ ಮಾಡಬೇಕು ಅಂದರೆ ಯಾವ ಭಾಗ್ಯ, ಯಾವ ಫ್ರೀ ಸ್ಕೀಮ್ಗಳನ್ನ ಕೊಟ್ಟರೆ ಬಡತನವನ್ನು ಹೋಗಲಾಡ್ಸೋಕ್ಕೆ ಸಾಧ್ಯನೇ ಇಲ್ಲ.
ನಮ್ಮ ದೇಶದ ಬಡತನ ಹೋಗಬೇಕು, ನಮ್ಮ ಜನರು ಸದೃಢರಾಗಬೇಕು, ನಮ್ಮ ದೇಶದಲ್ಲಿ ಬಡತನ ಅನ್ನೋದು ಇರಲೇಬಾರ್ದು ಅಂದರೆ ನಮ್ಮ ಜನರ ಮೈಂಡ್ಸೆಟ್ ಚೇಂಜ್ ಆಗಬೇಕು. ಆ ಮೈಂಡ್ಸೆಟ್ ಚೇಂಜ್ ಆಗಬೇಕು ಅಂದರೆ ಈ ಥರದ ನಾಲೆಡ್ಜ್ ಅವ್ರಿಗೆ ಕೊಡಬೇಕು. ಹಾಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ನಾವು ಮಾಡಿದ್ದು. ಭಾಳಷ್ಟು ಜನ ಕೇಳ್ತಾರೆ, ಅಲ್ಲ ಸರ್ ನೀವು ಇಷ್ಟೆಲ್ಲ ಹೇಳ್ತೀರಿ ಫ್ರೀ ಕೊಡ್ಬೋದಲ್ಲ ಅಂತ. ಅಲ್ಲ ಸ್ವಾಮಿ, ನಾನು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಮಾತಾಡ್ತೀನಲ್ಲ, ನಾನು ಮಾತಾಡೋಕ್ಕೆ ಫ್ರೀ ರೆಡಿ ಇದ್ದೀನಿ. ನನಗೆ ಕ್ಯಾಮ್ರಾ ಬೇಕು, ಕ್ಯಾಮ್ರಾಮ್ಯಾನ್ ಬೇಕು, ಎಡಿಟರ್ಸ್ ಬೇಕು, ಟೆಕ್ನಾಲಜಿ ಬೇಕು. ನಿಮಗೆ ನೀವು ವಿಡಿಯೋನ ವಾಚ್ ಮಾಡ್ತೀರಲ್ಲ, ನೀವು 1 ಗಂಟೆ ವಿಡಿಯೋ ನಿಮ್ಮ ಫೋನಲ್ಲಿ ವಾಚ್ ಮಾಡಿದ್ರೆ ಅರ್ಧ GB ಅಥವಾ 250 MB ಡೇಟಾ ಖಾಲಿ ಆಗುತ್ತಲ್ಲ, ಹಾಗೇ ನಮ್ಮ ಸರ್ವರಲ್ಲೂ ಕೂಡ ಬಿಲ್ ಬರ್ತಾ ಇರುತ್ತೆ. ನಿಮ್ಮ ಫೋನಲ್ಲಿ ಹೇಗೆ ಡೇಟಾ ಕನ್ಸ್ಯೂಮ್ ಆಗುತ್ತೆ ಹಾಗೆ ನೀವು ವಿಡಿಯೋ ವಾಚ್ ಮಾಡುವಾಗ ನಮ್ಮ ಸರ್ವರಲ್ಲೂ ಕೂಡ ಚಾರ್ಜ್ ಆಗ್ತಿರುತ್ತೆ. ಹಾಗಾಗಿ ಅದಕ್ಕೋಸ್ಕರ ನಾವು ನಿಮಗೆ ಚಾರ್ಜ್ ಮಾಡೋದು. ಅಷ್ಟು ಮಾತ್ರ ಅಲ್ಲ, ನಿಮಗೆ ಡೆಡಿಕೇಟೆಡ್ ಫಿನಾನ್ಷಿಯಲ್ ಫ್ರೀಡಮ್ ಕೋಚ್ ಕೊಡ್ತೀವಿ. ಅವರು ನೀವು ಕಾಲ್ ಮಾಡಿದಾಗ, ನೀವು ಕಾಲ್ ಶೆಡ್ಯೂಲ್ ಮಾಡಿದಾಗ, ನೀವು ಚಾಟ್ ಮಾಡಿದಾಗ ನಿಮಗೆ ಆನ್ಸರ್ ಕೊಡೋಕ್ಕಿರ್ತಾರೆ. ಸೊ ಹಾಗಾದರೆ ಅವ್ರ ಹತ್ರ ಅವ್ರಿಗೆ ನಾವು ಸಂಬಳ ಕೊಡಬೇಕಲ್ವಾ, ಅದಕ್ಕೂ ಖರ್ಚಾಗತ್ತೆ. ಹಾಗಾಗಿ ನಾವು ಚಾರ್ಜ್ ಮಾಡೋದು ಭಾಳ ರೀಸನಬಲ್ ಅಮೌಂಟ್. ಎಷ್ಟು ಚಾರ್ಜ್ ಮಾಡ್ತೀವಿ? ನೀವು 5 ವರ್ಷದ ಸಬ್ಸ್ಕ್ರಿಪ್ಷನ್ಗೆ ಹೋದರೆ 1 ವರ್ಷಕ್ಕೆ ಬರೀ 1,000. ಈಗ ಡಿಸ್ಕೌಂಟೆಡ್ ಪ್ರೈಸು, ಆ್ಯಕ್ಚುಯಲ್ ಪ್ರೈಸ್ ಇರೋದು 5 ವರ್ಷಕ್ಕೆ 15,000. ಈಗ ನಾವು ಕೊಡ್ತಾ ಇರೋ ಆಫರ್ ಪ್ರೈಸ್ ಬರೀ 5,000, 4,999. ಅಂದರೆ 1 ವರ್ಷಕ್ಕೆ ನೀವು ಕೊಡೋದು ಬರೀ 1,000 ರೂಪಾಯಿ. ಯಾಕೆ 5 ವರ್ಷಕ್ಕೆ ಹೋಗಬೇಕು? 1 ವರ್ಷಕ್ಕೆ ಹೋಗ್ತೀನಿ, ಇಷ್ಟು ಕೋರ್ಸು ಮುಗಿಸ್ತೀನಿ ಅಂದರೆ ಈಗಿರುವ ಕೋರ್ಸ್ಗಳು 28. 5 ವರ್ಷದಷ್ಟೊತ್ತಿಗೆ ಇದು 150 ಆಗಿರ್ಬೋದು, 200 ಆಗಿರ್ಬೋದು. ಪ್ರತಿ ವಾರ ಹೊಸ ಕೋರ್ಸ್ಗಳನ್ನ ಆ್ಯಡ್ ಮಾಡುವ ಕೆಲಸ ನಮ್ಮದು. ವಾಚ್ ಮಾಡೋದು, ಅದನ್ನು ಕಲಿಯೋದು, ಅದರಿಂದ ಬುದ್ಧಿವಂತರಾಗಿ ಶ್ರೀಮಂತರಾಗುವ ರೆಸ್ಪಾನ್ಸಿಬಿಲಿಟಿ, ಹೊಣೆ ನಿಮ್ಮದು. ಹಾಗಾದಾಗ ಮಾತ್ರ ಬಲಿಷ್ಠ ಭಾರತ ಸಾಧ್ಯ. ನಾವೆಲ್ಲರೂ ಕಲಿಯೋಣ, ಎಲ್ಲರೂ ಬುದ್ಧಿವಂತರಾಗೋಣ, ಎಲ್ಲರೂ ಶ್ರೀಮಂತರಾಗೋಣ. ಈಗಲೇ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ.